ಡಿಕೆಶಿ ಸಿಎಂ ಆಗುವುದಾಗಿ ಭವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗದ ಮುಕ್ತಿ ಮಂದಿರದಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿಕೆಶಿ ಅವರು ಸಿಎಂ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗದ ಮುಕ್ತಿ ಮಂದಿರದಲ್ಲಿ ಡಿಸಿಎಂ ಡಿಕೆಶಿ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಏನೂ ಮಾತನಾಡಲ್ಲ, ಕಾಲವೇ ಎಲ್ಲದಕ್ಕೂ ಉತ್ತರಿಸಲಿದೆ ಅಂತ ಮೌನಕ್ಕೆ ಶರಣಾಗಿದ್ದಾರೆ. ಆ ಶಕ್ತಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಿದೆ. ನಾನು ಈ ಶಕ್ತಿ ಪೀಠದಲ್ಲಿ ಕುಳಿತು ಹೇಳ್ತಾ ಇದ್ದೇನೆ, ಈ ಮಠದ ಆಶೀರ್ವಾದ ಪಡೆದು ದೊಡ್ಡ ಶಕ್ತಿ ಬಂದಿದೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನ ನೀಡಿದ್ದಾರೆ. ಗದಗದ ಮುಕ್ತಿ ಮಂದಿರದಲ್ಲಿ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಯಾಕಂದ್ರೆ ಸಾಕಷ್ಟು ಒತ್ತಡವನ್ನ ಹೇರಲಾಗ್ತಾ ಇದೆ. ಡಿಕೆಶಿ ಅವರು ಸಿಎಂ ಆಗಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೆರೆಮರೆಯಲ್ಲಿ ರಣತಂತ್ರಗಳು ಹೆಣಿತಾ ಇದೆ. ಜೊತೆಗೆ ಈಗ ಡಿಕೆಶಿ ಬಣ ಕೂಡ ಡಿಕೆಶಿ ಅವರು ಸಿಎಂ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡಗಳನ್ನು ಹೇರ್ತಾ ಇರುವಂಥದ್ದು. ಹಾಗಾಗಿ ಈಗ ಗದಗದ ಮುಕ್ತಿ ಮಂದಿರದಲ್ಲಿ ಸ್ವತಃ ಡಿಕೆಶಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನೇನೂ ಮಾತನಾಡಲ್ಲ, ಎಲ್ಲಕ್ಕೂ ಕಾಲವೇ ಉತ್ತರಿಸುತ್ತೆ ಅಂತ ಹೇಳಿದ್ದಾರೆ. ಆ ಶಕ್ತಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಿದೆ. ನಾನು ಈ ಶಕ್ತಿ ಪೀಠದಲ್ಲಿ ಕುಳಿತು ಹೇಳ್ತಾ ಇದ್ದೀನಿ, ಈ ಮಠದ ಆಶೀರ್ವಾದವನ್ನ ಪಡೆದು ದೊಡ್ಡ ಶಕ್ತಿ ಬಂದಿದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಡಿಕೆಶಿ ಅವರ ನಡೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ. ಸದ್ಯಕ್ಕಂತೂ ಮೌನಕ್ಕೆ ಶರಣಾಗಿದ್ದಾರೆ. ನಾನು ಕೂತಿದ್ದೀನಲ್ಲ, ಆ ಶಕ್ತಿ ಏನಿದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿದೆ. ಈಗ ಮಾತಾಡೋದಿಲ್ಲ, ಟೈಮು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಷ್ಟೇ. ಕಾಲ ನಾನಿಲ್ಲಿ ಕೂತಿದ್ದೀನಲ್ಲ, ಆ ಶಕ್ತಿ ಏನಿದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿದೆ. ಈಗ ಮಾತಾಡೋದಿಲ್ಲ, ಟೈಮು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಷ್ಟೇ. ಅದರ ಸಲುವಾಗಿನ ಸಂಕಲ್ಪವನ್ನು ಮಾಡಿ ಅವರು ತಮ್ಮ ನಿವೇದನೆಯನ್ನು ಗುರುಗಳಿಗೆ ಆತ್ಮ ಸಂತೋಷದಿಂದ ಅವರು ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಗುರುಗಳವರಿಗೆ ಹರಿಸಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಾವು ಕೂಡ ಅವರಿಗೆ ಶಾಲು ಮಾಲೆಯನ್ನು ಹೊದಿಸಿ ಆಶೀರ್ವಾದವನ್ನು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಗಂಗಾಧರ ಒಂದು ಪೂರ್ಣಮಯವಾಗಿರ್ತಕ್ಕಂಥ ಆಶೀರ್ವಾದದಿಂದ ಅತಿ ಬೇಗನೆ ಶೀಘ್ರದಲ್ಲೇ ಅವರು ಒಂದು ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಲಿ ಅಂತಕ್ಕಂಥ ಮಾತನ್ನು ನಾವು ಕೂಡ ಹರಿಸಿ ಇವತ್ತು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಕೊಪ್ಪಳದಲ್ಲಿ ಚರಂಡಿ ಕೊಳಚೆ ನೀರು ಕುಡಿತಾರೆ ಜನ. ಬೇಸಿಗೆಯಲ್ಲಿ ಅಶುದ್ಧ ನೀರು ಕುಡಿತಾ ಇದ್ದಾರೆ ಜನ. ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಘಟನೆ ನಡೆದಿದೆ. ಕೊಪ್ಪಳದಲ್ಲಿ ಈಗ ಬೇಸಿಗೆಯನ್ನೇ ತಡೆಯಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಕೊಪ್ಪಳದ ಜನತೆ ಈಗ ಚರಂಡಿ ನೀರು ಕೊಳಚೆ ನೀರನ್ನ ಕುಡಿತಾ ಇದೆ. ಬೇಸಿಗೆಯಲ್ಲಿ ಅಶುದ್ಧ ನೀರು ಕುಡಿತಾ ಇದ್ದಾರೆ ಜನರು. ತಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಶ್ರೀರಾಮನಗರದ 6ನೇ ವಾರ್ಡಿನ ಜನತೆಗೆ ಚರಂಡಿ ನೀರೇ ಗತಿಯಾಗಿದೆ. ಮನೆಗಳಿಂದ ಬರುವಂತಹ ನೀರು ತುಂಗಾಭದ್ರಾ ಕಾಲುವೆಗೆ ಬರುತ್ತೆ. ಈ ನೀರು ಗ್ರಾಮದ ಬಳಿ ಕೆರೆಯಲ್ಲಿಯೂ ಕೂಡ ಸಂಗ್ರಹವಾಗ್ತಾ ಇದೆ. ಅದೇ ನೀರನ್ನ ಈಗ ಜನರು ದಿನ ಬಳಕೆಗೆ ಬಳಸ್ತಾ ಇದ್ದಾರೆ. ಕಾಲುವೆ ನೀರು ಬಳಕೆಗೆ ಮಾತ್ರ ಪಿಡಿಒ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜನರಿಗೆ ಶುದ್ಧ ಕುಡಿಯುವ ನೀರು ನೀಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕೇಳ್ತಾ ಇರೋದು ಕೇವಲ ಮೂಲ ಸೌಕರ್ಯ, ಕುಡಿಯೋದಕ್ಕೆ ಶುದ್ಧ ಕುಡಿಯುವ ನೀರನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಆ ವಾರ್ಡಿನ ಜನರು ಕೊಳಚೆ ನೀರನ್ನ ಕುಡಿತಾ ಇದ್ದಾರೆ. ಕೊಳಚೆ ನೀರನ್ನ ಕುಡಿದು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು, ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಪಿಡಿಒ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಾಲುವೆಯಿಂದ ಬರುವ ಚರಂಡಿ ನೀರುಗಳೇ ಅತಿ ಜಾಸ್ತಿ ಬಿಡುತ್ತಾ ಇದ್ದಾರೆ. ಕಾಲುವೆ ಪಕ್ಕದಲ್ಲಿ ಚರಂಡಿ ನೀರು, ಬಚ್ಚಲದ ನೀರು ಪ್ರತಿಯೊಂದು ಬರುತ್ತೆ. ಅದನ್ನೇ ತಂದು ಇವಾಗ ಕೆರೆಯಲ್ಲಿ ಬಿಟ್ಟಿದ್ದಾರೆ. ಈ ನೀರನ್ನು ಬಳಸಿದರೆ ಇಲ್ಲಿ ಇರುವಂತ ಜನರಿಗೆ ರೋಗ ಸಮಸ್ಯೆಗಳು ಬರುತ್ತದೆ. ಹಲವು ಬಾರಿ ಅಧಿಕಾರಿಗಳಿಗೆ ಕೇಳಿಕೊಂಡರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡು ಈ ಕೆರೆಯನ್ನು ಸ್ವಚ್ಛತೆ ಮಾಡಿ ಒಳ್ಳೆ ಕುಡಿಯುವಂತ ನೀರು, ಬಳಸುವಂತ ನೀರು ಜನರಿಗೆ ಬಿಡಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. 6ನೇ ವಾರ್ಡ್ ಜನರಿಗೆ ಸ್ವಚ್ಛತೆಯಾದ ನೀರಿಲ್ಲ. ಆಮೇಲೆ ಇದರಿಂದ ರೋಗ ರುಜಿಗಳು ಬರುತ್ತದೆ.
ಇದರ ಬಗ್ಗೆ ಯಾರು ಕೇಳುವವರಿಲ್ಲ. ನಾವು ಮೇಲಾಧಿಕಾರಿಗೆ ತಿಳಿಸಿದ್ರು, ಅವರು ಸತಿ ಅದರ ಬಗ್ಗೆ ಲಕ್ಷ್ಯ ಕೊಡುತ್ತಿಲ್ಲ. ಮತ್ತೆ ನಾವು ಈ ಹೇಗೆ ವಾಸಿಸ್ಬೇಕಿಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ನೀರು ಬರ್ತದ. ಈ ನಮ್ಮ ಶ್ರೀರಾಮನಗರದಲ್ಲಿ ಮಾತ್ರ 6ನೇ ವಾರ್ಡ್ನಲ್ಲಿ ಮಾತ್ರ ಅಷ್ಟು ಗಲೀಜು ನೀರಿದೆ, ಗಟಾರ್ ನೀರು ಬಿಡ್ತಾರೆ. ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಯಾರಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ ಬಾಚಲಾಪುರ, ಬೇಸಿಗೆ ದಿನಗಳನ್ನ ಕಳೆಯೋದೇ ಕಷ್ಟ ಎಂಬಂತಾಗಿದೆ ಅಲ್ಲಿನ ಜನತೆಗೆ. ಅದರಲ್ಲಿ ಈಗ ಬೇಸಿಗೆಯಲ್ಲಿ ನೀರನ್ನ ಕುಡಿದಾದ್ರೂ ದಣಿವಾರಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಆ ಕೊಳಚೆ ನೀರನ್ನ ಕುಡಿಬೇಕಾದಂತಹ ಪರಿಸ್ಥಿತಿ ಇದೆ. PDO ಏನ್ ಕಣ್ಮುಚ್ಚಿ ಕುಳಿತಿದಾರ? ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಕ್ಯಾರೆ ಅಂತಿಲ್ವಂತೆ. ಹಾಗಾದ್ರೆ ಯಾವ ನೀರನ್ನ ಕುಡಿಬೇಕಂತೆ ಜನರು? ಅವ್ರಿಗೆ ಆರೋಗ್ಯ ಸಮಸ್ಯೆ ಆಯ್ತು ಅಂತಂದ್ರೆ ಯಾರು ಬರ್ತಾರಂತೆ? ಇದರ ಹೊಣೆಯನ್ನ ಯಾರು ತೆಗೆದುಕೊಳ್ತಾರಂತೆ? ಚೈತ್ರ, ಏನಂತ ಇದು ಗಂಗಾವತಿ ತಾಲೂಕಿನ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುವಂತ ಒಂದು ಗ್ರಾಮ. ಇಲ್ಲಿ ಸಚಿವ ಶಿವರಾಜ್ ತಂಗಡಿ ಅವರ ಸ್ವಂತ ಕ್ಷೇತ್ರ ಮತ್ತು ಶ್ರೀರಾಮನಗರ ಅನ್ನೋದು ಒಂದು ದೊಡ್ಡ ಗ್ರಾಮ. ಸರಿಸುಮಾರು ಒಂದು 15ರಿಂದ 20 ಸಾವಿರ ಜನಸಂಖ್ಯೆ ಇರುವಂತ ಒಂದು ಗ್ರಾಮ. ಈ ಗ್ರಾಮದಲ್ಲಿರುವಂತಹ 6ನೇ ವಾರ್ಡ್ನಲ್ಲಿ ಇಲ್ಲಿ ಏನು ತುಂಗಭದ್ರಾ ಕಾಲುವೆ ಏನು ವಿತರಣಾ ಕಾಲುವೆ ಇದೆ, ಕಾಲುವೆ ಮೇಲೆ ಇರುವಂತದ್ದು ಸಾಕಷ್ಟು ಮನೆಗಳಿವೆ. ಆ ಮನೆಗಳ ಕೊಳಚೆ ನೀರು ಕಾಲುವೆ ಮುಖಾಂತರ ಬಂದು ಅದು ಕೆರೆಯನ್ನು ಸೇರ್ತದೆ. ಅದೇ ಕೆರೆಯನ್ನ ನೀರು ನಿಂತ ನಂತರ ಅದನ್ನು ಕುಡಿತಾ ಇದ್ದಾರೆ. ಮತ್ತು ಮಳೆಗಾಲದಲ್ಲಿ ಆ ನೀರು ಹರಿದು ಹೋದಾಗ ಒಂದಿಷ್ಟು ಕೊಳಚೆ ನೀರಿಂದ ಸಮಸ್ಯೆ ಗೊತ್ತಾಗೋದಲ್ಲ. ಆದ್ರೆ ಬೇಸಿಗೆಯಲ್ಲಿರುವಂತಹ ಸಂದರ್ಭದಲ್ಲಿ ಆ ನೀರು ತೀರಾ ಮಲಿನಗೊಂಡಿದೆ ಮತ್ತು ಕೊಳಚೆ ನೀರಾಗಿದೆ. ಮತ್ತು ಈ ಕುರಿತು ಈಗಾಗಲೇ PDOದವರಿಗೆ ಗ್ರಾಮ ಪಂಚಾಯತಿಗಾಯ್ತು ಮತ್ತು ಜನಪ್ರತಿನಿಧಿಗಳಾಯ್ತು ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರು ಹೇಳೋದಂತ ಹೇಳಿದ್ರೆ, ಈ ನೀರನ್ನು ಕುಡಿಬೇಡ್ರಿ, ಅಲ್ಲಿ ಏನು RO ಪ್ಲಾಂಟ್ ಇವುಗಳಿವೆ, ಅಲ್ಲಿ ನೀರನ್ನು ತೆಗೆದುಕೊಂಡು ಬನ್ನಿ ಅನ್ನುವಂತ ಅವ್ರು ಮಾಹಿತಿಯನ್ನ ಅವ್ರು ಕೊಡ್ತಾರೆ. ಆದ್ರೆ ಏನು 6ನೇ ವಾರ್ಡ್ನಿಂದ ಸ್ವಲ್ಪ ದೂರದಲ್ಲಿರುವಂತ ಏನು ಶುದ್ಧ ಕುಡಿಯುವ ನೀರು ಘಟಕಕ್ಕೆ ಹೋಗಿ ಬರೋದು ಬಹಳ ಕಷ್ಟ ಮತ್ತು ಅಲ್ಲಿ ಹಣ ಕೊಟ್ಟು ತರಬೇಕಾದಂತ ಅನಿವಾರ್ಯತೆ ಇದೆ. ಈ ಕಾರಣಕ್ಕೆ ಈಗ ಅವ್ರು ಹೇಳೋದಂದ್ರೆ, ಒಂದು ಈ ಕೊಳಚೆ ನೀರಿನ ಮುಕ್ತಿ ಕೊಡ್ರಿ, ಜೊತೆಗೆ ಈ ಭಾಗದಲ್ಲಿ ಒಂದು RO ಪ್ಲಾಂಟ್ ಆದ್ರೂ ಕೊಡ್ರಿ, ಆದ್ರೆ ಕುಡಿಯೋದಕ್ಕೆ ನೀರಿನ ಸಾಧ್ಯತೆ ಇದೆ. ಮತ್ತು ಇಲ್ಲಿ ಬಹುತೇಕರು ಏನು ಬಡವರೇ ವಾಸವಾಗಿ. ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ. ಇನ್ನು ರಾಮರೆಡ್ಡಿ ಅಂತ EO ಗಂಗಾವತಿ ಅವರು, ನಮಸ್ತೆ ಸರ್, ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಬೇಸಿಗೆ ತಾಪಮಾನ ಎಷ್ಟಿದೆ ಅಂತ ಗೊತ್ತು ಸರ್. ಈ ಬೇಸಿಗೆಲೂ ಕೂಡ ನೀರು ಶುದ್ಧವಾಗಿ ಸಿಗ್ತಿಲ್ಲ ಅಂತಂದ್ರೆ ಜನರು ಏನ್ ನೀರನ್ನ ಕುಡಿಬೇಕು ಸರ್? ಎಸ್ ಮೇಡಮ್, ಅದು 6ನೇ ವಾರ್ಡಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಒಂದು ಕೆರೆ ಇದೆ ಮೇಡಮ್. ಕೆರೆ ನೀರ್ನ ಜನರಿಗೆ ಬಳಸ್ಲಿಕ್ಕೆ ಮಾತ್ರ ನಾವು ಉಪಯೋಗಿಸ್ತಾ ಇದೀವಿ. ಈಗ ಮೊನ್ನೆ ಕೆನಾಲ್ ಇಂದ ನೀರ್ ಬಿಟ್ಟಾಗ ಸಾರ್ವಜನಿಕರು ಬಿಡಬೇಡ್ರಿ, ಅದು ಗಲೀಜಿದೆ ಅಂತ ಹೇಳಿದ್ರೆ ಎಲ್ಲ ಸ್ವಚ್ಛಗೊಳಿಸಿ ಕೂಡ ಅದನ್ನ ಕೆರೆನ ತುಂಬಿಸಿದೀವಿ. ಜನರಿಗೆ ಶುದ್ಧ ಕುಡ್ಲಿಕ್ಕೆ ನೀರು ಕೂಡ ನಾವು RO ಪ್ಲಾಂಟ್ ಅನ್ನು ರಿಪೇರ್ ಮಾಡ್ತಾ ಇದೀವಿ. ಒಂದು 2 days ಅಲ್ಲಿ ರಿಪೇರ್ ಆಗ್ತಾ ಇದೆ ಪಂಚಾಯತಿಂದ. ಜೊತೆಗೆ ಅಲ್ಲಿ ನಮ್ಮ ಬೇರೆ ವಾರ್ಡ್ ಅಲ್ಲಿ ಇರ್ತಕ್ಕಂಥ ಲೈನ್ ಅನ್ನು ಕೂಡ ಕನೆಕ್ಟ್ ಮಾಡ್ಕೊಂಡು ವಿತಿನ್ 2 days ಅಲ್ಲಿ ನೀರಿನ ಸಂಪರ್ಕ ಮಾಡ್ತೀವಿ. ನಾವು ಆಲ್ರೆಡಿ ನೀರಿನ ಸಂಪರ್ಕ ಇದೆ ಅವ್ರಿಗೆ. ಈಗ ಬೇಸಿಗೆ ಕಾರಣಕ್ಕಾಗಿ ನಮ್ದು ಕೆಲವೊಂದಿಷ್ಟು ಬೋರ್ವೆಲ್ಸ್ ಡ್ರೈ ಆಗಿದೆ. ಹಾಗಾಗಿ ಆಲ್ಟರ್ನೇಟ್ ಬೇರೆ ಬೋರ್ವೆಲ್ ಗಳನ್ನ ಪ್ರೈವೇಟ್ ಬೋರ್ವೆಲ್ ಅಂತ ಕನೆಕ್ಟ್ ಮಾಡ್ಕೊಂಡು ಆ ಏರಿಯಾಕ್ಕೆ ಸಫಿಷಿಯಂಟ್ ವಾಟರ್ ನ ವಿತಿನ್ 2 days ಅಲ್ಲಿ ನಾವು ಸಂಪರ್ಕ ಕಳಿಸ್ತೀವಿ. ಸರ್, ಡಿಲೇ ಯಾಕೆ ಸರ್ ಈಗ ಅಲ್ಲಿ? ಯಾಕಂದ್ರೆ ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ, ಇಲ್ಲ ಡಿಲೇ ಒಂದು ಮೇಡಮ್, ನಮ್ದು ಬೋರ್ವೆಲ್ಸ್ ಕೂಡ ಸೇರ್ತಾ ಇದೆ ಅಂತ ಹೇಳಿ. ಇಲ್ಲ ಕೊಳಚೆ ನೀರಿಲ್ಲ ಮೇಡಮ್. ಕೊಳಚೆ ನೀರು ನದಿ ಸೇರ್ತಾ ಇತ್ತು. ಒಂದಿನ ಪೂರ್ತಿ ಅದನ್ನ ನಮ್ಮ ಪಂಚಾಯತಿ ಅಭಿವೃದ್ಧಿಗಳು ಕ್ಲೀನ್ ಮಾಡಿಸಿ ಈಗ ಕೆರೆ ತುಂಬಿಸಿದ್ದಾರೆ. ಆ ಕೆರೆ ತುಂಬಿಸಿಲ್ಲ ಅಂತಂದ್ರೆ ಈಗ ಜಾನುವಾರುಗಳಿಗೆ ಬಳಸಲಿಕ್ಕೆ ಕೂಡ ಜನರಿಗೆ ತೊಂದರೆ ಆಗ್ತಾ ಇತ್ತು. ಆ ಕೆರೆ ಸ್ವಚ್ಛಗೊಳಿಸಿ ಈಗ ಶುದ್ಧವಾದ ನೀರು ತುಂಬಿಸಿದೀವಿ. ಆದ್ರೂ ಕೂಡ ಕೆರೆ ನೀರು ಮೊದ್ಲಿಂದನೂ ಕೂಡ ಜನ ಕುಡಿಯಲ್ಲ ಮೇಡಮ್. ಅದು ಓನ್ಲಿ ಬಳಸ್ಲಿಕ್ಕೆ ಮಾತ್ರ ಬಳಸ್ತಾರೆ. ಕುಡ್ಲಿಕ್ಕೆ ಬೇರೆ ವ್ಯವಸ್ಥೆ ಇದೆ, ಬೋರ್ವೆಲ್ ಇದೆ. ಆದ್ರೂ ಕೂಡ ಬೋರ್ವೆಲ್ಗಳು ಇತ್ತೀಚೆಗೆ ತಾಪಮಾನ ಜಾಸ್ತಿ ಇರೋ ಕಾರಣಕ್ಕಾಗಿ ಎಲ್ಲ ಡ್ರೈ ಆಗ್ತಾ ಇದೆ. ನಾವು ಖಾಸಗಿ ಕೊಳವೆ ಕೂಡ ತಗೊಂಡು ಅದನ್ನ ನೀಗಿಸ್ತಾ ಇದೀವಿ. ಆಮೇಲೆ ಆ ಏರಿಯಾದಲ್ಲಿ ಒಂದು RO ಪ್ಲಾಂಟ್ ಕೂಡ ಇದೆ, ಅದನ್ನ ರಿಪೇರಿ ಕೂಡ ಈಗ ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟ್ RWS ಡಿಪಾರ್ಟ್ಮೆಂಟ್ ಕೂಡ ಕೈಗೆತ್ತಿಕೊಂಡಿದೆ. ವಿತಿನ್ 2 days ಅಲ್ಲಿ ಕೂಡ ಅದನ್ನ ಅಟೆಂಡ್ ಮಾಡ್ತೀವಿ. ಭರವಸೆ ಕೊಡ್ತೀರಾ ಸರ್ ವಿತಿನ್ 2 days ಅಲ್ಲಿ ಶುದ್ಧ ಕುಡಿಯುವ ನೀರು ಸಿಗುತ್ತೆ ಅಂತ? ಎಸ್ ಮ್ಯಾಮ್, ನಾನು ಅಶ್ಯೂರ್ ಮಾಡ್ತೀವಿ ಮೇಡಮ್. ಓಕೆ ಸರ್, ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್, ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಶರಣಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು, ಮಾಹಿತಿ ಕೊಡ್ತಾ ಇದ್ರು. ಶರಣಪ್ಪ ಬಾಚಲಾಪುರ ಅವರೇ, ಈಗ ರಾಮರೆಡ್ಡಿ ಅವರು ಹೇಳಿದ್ದಾರೆ ವಿತಿನ್ 2 days ಅಲ್ಲಿ ನಾವು ಜನರಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡ್ತೀವಿ ಅಂತ ಹೇಳಿ. ಸೊ ಕೆಲಸಗಳು ನಡೀತಾ ಇದೆಯಾ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಲ್ಲ, ಚೈತ್ರ ಅವ್ರು ಈಗಾಗಲೇ ಇಲ್ಲಿ ಆಗಿರೋದಂತ ಹೇಳಿದ್ರೆ, ಇದು ಏನು ಇತ್ತೀಚೆಗೆ ಕುಡಿಯುವ ನೀರಿಗಾಗಿ ತುಂಗಭದ್ರದಿಂದ ನೀರು ಬಿಟ್ರು, ಆ ನೀರನ್ನೇ ಸ್ವಚ್ಛ ಮಾಡಿದ್ರು. ಆದ್ರೆ ಇಲ್ಲಿ ಮುಖ್ಯವಾಗಿ ಆಗ್ಬೇಕಾಗಿದ್ದು ಏನಂತ ಹೇಳಿದ್ರೆ, ಇಲ್ಲಿ ಏನು
ಮನೆಗಳಿಂದ ಬರುವಂತ ಕೊಳಚೆ ನೀರನ್ನ ಅದನ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಸಾಗಿಸ್ಬೇಕು ಒಂದು. ಅದ್ರ ಜೊತೆಗೆ ಏನು ಅಲ್ಲಿರುವಂತ ಆರೋ ಪ್ಲಾಂಟ್ ಅನ್ನು ಈಗ ಇವರು ಹೇಳೋ ಪ್ರಕಾರ 2 ದಿನ ನಂತರ ಅದನ್ನ ರಿಪೇರಿ ಮಾಡ್ತೀವಿ ಅನ್ನೋಂತ ಇದೆ. ಆದ್ರೂ ಸಹ ಆದಷ್ಟು ಬೇಗನೆ ಆದ್ರೆ ಮಾತ್ರ ಅಲ್ಲಿ ಜನರಿಗೆ ಶುದ್ಧ ಕುಡಿಯೋ ನೀರು. ಯಾಕಂದ್ರೆ ಇದು ಕೊಪ್ಪಳದಲ್ಲಿ ಈಗಾಗಲೇ 30 ಮತ್ತು 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಆಗಿದೆ. ಜೊತೆಗೆ ಈಗ ಕಡುದಾಹ ಆಗುತ್ತಾ ಇರುವಂತ ಸಂದರ್ಭದಲ್ಲಿ ಶುದ್ಧವಾದ ಕುಡಿ ನೀರು ಕೊಡ್ಬೇಕಾಗಿದ್ದು ಒಂದು ಸ್ಥಳೀಯ ಸಂಸ್ಥೆ ಆಗಿದ್ದು ಮತ್ತು ಯಾವುದೇ ನಗರ ಸಂಸ್ಥೆಗಳಿಗೆ, ಸರ್ಕಾರ ಸಂಸ್ಥೆಗಳಿಗೆ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯ ಜನರಿದೆ. ಆ ಇದಕ್ಕೆ ಸ್ಪಂದಿಸ್ತಾರೆ ಅನ್ನೋದನ್ನು ಸಹ ಕಾದು ನೋಡ್ಬೇಕಾಗಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ಶರಣಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಕೊಳಚೆ ನೀರು ಕಾಲುವೆಗೆ ಸೇರ್ತಾ ಇದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಂತಹ ರಾಮರೆಡ್ಡಿ ಅವರು ಹೇಳ್ತಾ ಇರೋದು, ಈಗ ನಾವು ದಿನ ಬಳಕೆಗೆ ಮಾತ್ರ ಆ ನೀರನ್ನು ಉಪಯೋಗಿಸ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀವಿ, ಆದರೆ ಕುಡಿಯೋದಕ್ಕೆ ಬೇರೆ ವ್ಯವಸ್ಥೆಯನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನೋ ಸಚಿವರಾಗಿರುವಂತಹ ಶಿವರಾಜ ತಂಗಡಗಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ರೀ ಸರ್, ಈಗ ಜನರಿಗೆ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರು, ಸಾರಿಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಅಲ್ಲಿನ ಜನರಿಗೆ ಆ ಬಿಸಿಲಿನ ಬೇಗ ನೀಗಿಸ್ಕೊಳ್ಳೋಕೆನೆ ಕುಡಿಯೋಕೆ ಸಾಕಷ್ಟು ನೀರು ಬೇಕಾಗತ್ತೆ, ಅದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ, ಕೊಳಚೆ ನೀರು ಸೇರ್ತಾ ಇದೆ ಅನ್ನುವಂತಹ ಆರೋಪ ಸರ್. ನೋಡ್ರಿ, ಈಗಾಗಲೇ ನಾನು ಸಭೆ ಕರೆದು DC ಅಧ್ಯಕ್ಷತೆ ಒಳಗ ಸಭೆ ಕರೆದು ಅದಕ್ಕೊಂದು ಟೀಮ್ ಮಾಡಿದ್ದಿತ್ತು. ತಾಲೂಕವಾರ ಒಂದೊಂದು ತಾಲೂಕಿಗೆ ಒಬ್ಬೊಬ್ಬರನ್ನ ನೇಮಕ ಮಾಡಿದ್ವಿ, ಡಿಸ್ಟ್ರಿಕ್ಟ್ ಆಫೀಸರ್. ಈಗ ನೀವು ನನ್ನ ಗಮನಕ್ಕೂ ತಂದಿದ್ದೀನಿ, ನಾನು ಸದ್ಯ ಮಾತಾಡಿ ಅದನ್ನ ಪರಿಹಾರ ಮಾಡಿಸ್ಕೊಡುವಂತ. ಎಷ್ಟು ದಿನ ಆಗ್ಬೋದು ಸರ್ ಅವರಿಗೆ ಶುದ್ಧ ಕುಡಿಯೋ ನೀರು ಸಿಗೋದಕ್ಕೆ? ಇವತ್ತೇ ಮಾತಾಡ್ತೀನಿ. ಸದ್ಯ ನಿಮ್ ಫೋನ್ ಇಟ್ಟ ತಕ್ಷಣ ನಾನು DC ಆಗಿ ಮಾತಾಡ್ತೀನಿ. ಓಕೆ ಸರ್, ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಸರ್. ಭರವಸೆ ಇದೆ ನೀವು ಕೂಡ ಈ ಕೆಲಸವನ್ನ ಈಡೇರಿಸ್ಕೊಡ್ತೀರಾ? ಡೆಫಿನೆಟ್ಲಿ ಮಾಡೋಣ. ಬಹಳ ಪ್ರಮುಖವಾದ ಕೆಲಸ. ನೀರಿನ ವಿಚಾರದೊಳಗ ಯಾವುದೇ ಕಾರಣಕ್ಕೂ ಯಾರ ಜೊತೆಗೂ ಕಾಂಪ್ರಮೈಸ್ ಆಗಂತ ಪ್ರಶ್ನೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.